ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ವಿದ್ಯಾರ್ಥಿಗಳು ಬಾಲ್ಯ ವಿವಾಹ ಕಂಡುಬಂದರೆ 1098ಗೆ ಕರೆ ಮಾಡಿ ಎಂದು ಪಿಎಸ್ಐ ಪಾಂಡುರಂಗಪ್ಪ ಹೇಳಿದ್ದಾರೆ. ಗುರುವಾರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪಟ್ಟಣದ ವಿದ್ಯಾ ವಿಕಾಸ ಶಾಲೆಯ ವಿದ್ಯಾರ್ಥಿಗಳಿಗೆ ತೆರೆದ ಮನೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಿದರು. ಪೊಲೀಸ್ ಠಾಣೆಯಲ್ಲಿ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಠಾಣೆಯಲ್ಲಿ ಅಧಿಕಾರಿಗಳ ಬಗ್ಗೆ ಮತ್ತು ಠಾಣೆಯಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ವಿದ್ಯಾರ್ಥಿಗಳಿಗೆ ತಾಳ್ಮೆ, ಸಹನೆ, ಸಮಯ ಪ್ರಜ್ಞೆ ಮುಖ್ಯ. ಶಾಲೆಯಲ್ಲಿ ಶಿಕ್ಷಕರು ಹೇಳಿಕೊಡುವ ಪಾಠವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ತಿಳಿದುಕೊಳ್ಳಬೇಕು. ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವ ಮೂಲಕ ಹೆತ್ತವರಿಗೆ ಕೀರ್ತಿ ತರುವ ಹಾಗೆ ಶಿಕ್ಷಣವನ್ನು ಪಡೆಯಬೇಕು. ಸಮಾಜದಲ್ಲಿ ಹಿರಿಯರಿಗೆ ಗೌರವ ನೀಡಬೇಕು. ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬದುಕಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಎಸ್ಐ ತಿಪ್ಪೇಸ್ವಾಮಿ, ದಾದಾಪೀರ್ ಸಿಬ್ಬಂದಿಗಳಾದ ಅಣ್ಣಪ್ಪ ನಾಯ್ಕ, ಲೋಹಿತ್, ದೇವರಾಜ್ ಕೋಟೆ, ಕುಮಾರ್, ವೀರೇಶ್, ಮಹಿಳಾ ಪೇದೆ ಲಕ್ಷ್ಮೀದೇವಿ ಸೇರಿದಂತೆ ಪಟ್ಟಣದ ವಿದ್ಯಾ ವಿಕಾಸ ಶಾಲೆಯ ವಿದ್ಯಾರ್ಥಿಗಳು ಹಾಜರಿದ್ದರು. ಇವರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಅಂತಾರೆ. ಏನೋ ಇವರು ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ. ಇವ್ರ ಮೇಲೆ ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ. ಹೆಡ್ ಕಾನ್ಸ್ಟೇಬಲ್ಗೆ ಸೇಮ್ ಇದೇ ಥರ ಡ್ರೆಸ್ ಇರುತ್ತೆ, ಬೆಲ್ಟ್ ಎಲ್ಲ ಸೇಮು, ಕ್ಯಾಪ್ ಸೇಮು, ಬಟ್ ಮೂರು ಪಟ್ಟಿ ಇರ್ತದೆ. ಈ ಸೈಡ್ ಮೂರು ಪಟ್ಟಿ ನೋಡಿದ್ರ ಅವ್ರಿಗೆ ಹೆಡ್ ಕಾನ್ಸ್ಟೇಬಲ್ ಅಂತಾರೆ. ಆಮೇಲೆ ಎಎಸ್ಐ ಅಂತ ಇರ್ತಾರೆ. ಎಎಸ್ಐ ಅಂದರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. ಇವರು 1 ಸ್ಟಾರ್ ಅಂತ ಇದೆ, ಇವರಿಗೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. 2 ಸ್ಟಾರ್ ನಮಗೆ ಸಬ್ ಇನ್ಸ್ಪೆಕ್ಟರ್. 3 ಸ್ಟಾರ್ ಅವರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಪೊಲೀಸ್ ಇನ್ಸ್ಪೆಕ್ಟರ್ ಆದಮೇಲೆ DSP ಅಂತ ಇರ್ತಾರೆ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ DSP ಮೇಲೆ ASP ಅಂತ ಇರ್ತಾರೆ, ಅಡಿಷನಲ್ SP ಅಂತ. SP ಮೇಲೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಇರ್ತಾರೆ. SP ಅವರು ಡಿಸ್ಟಿಕ್ಕಿಗೆ ಒಬ್ಬರು ಇರ್ತಾರೆ. ಇಡೀ ಡಿಸ್ಟಿಕ್ಕಿಗೆ ಬಾಸ್ ಯಾರು? SP. ಪೊಲೀಸ್ ಸ್ಟೇಷನ್ಗೆ ಯಾರು ಬಾಸು? SI. ನಿಮ್ದು ಏನಾದ್ರು ಕಂಪ್ಲೇಂಟ್ ಇದ್ದರೆ, ಏನಾದರೂ ಸಮಸ್ಯೆ ಇದ್ದರೆ, ಯಾವುದೇ ಇದು ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ಮುಖ್ಯವಾಗಿ ಕಂಪ್ಲೇಂಟ್ ಕೊಡ್ಬೋದು. ನಮ್ಗೆ ಯಾರಾದ್ರು ಇಂಜೆಕ್ಷನ್ ಕೊಡ್ತಾ ಇದ್ದರೆ, ಅದು ಮಾನಸಿಕವಾಗಿ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು. ಎಲ್ಲರೂ ವಿಡಿಯೋ ನೋಡಿದ್ರೆ ಇದಕ್ಕೆಲ್ಲ ವಿಡಿಯೋ ವೈರಲ್ ಆಗಿತ್ತು, ಇದೆಲ್ಲ ಪ್ರೊಜೆಕ್ಟ್ ಆಗ್ಬೋದು. ಅದೆಲ್ಲ ಮಾಡಬಾರ್ದು ಯಾರು, ಹೌದಾ? ಒಳ್ಳೆ ರೀತಿಯಿಂದ ಹೇಳಬೇಕು, ಬುದ್ಧಿ ಹೇಳಬೇಕು, ತಿಳುವಳಿಕೆ ಹೇಳಬೇಕು, ಜ್ಞಾನ ಕೊಡಬೇಕು, ಹೌದಾ? ಸೊ ಮ್ಯಾರೇಜ್ ಆಗಿ ಇರಬೇಕು, ಒಬ್ಬರು ಹೇಳಿ, ಹೆಣ್ಮಕ್ಳು ಎಷ್ಟಿರಬೇಕು? ಕಂಪ್ಲೀಟ್ ಆಗಿ ಅವಾಗ ಅವರು ಮ್ಯಾರೇಜ್ ಆಗಲಿಕ್ಕೆ ಎಲಿಜಿಬಲ್. ಬಾಯ್ಸ್ ಆದರೆ 21 ಕಂಪ್ಲೀಟ್ ಆಗಿರಬೇಕು, 22 ರನ್ನಿಂಗ್ ಇರಬೇಕು, ಅವರು ಮ್ಯಾರೇಜ್ ಆಗಲಿಕ್ಕೆ ಎಲಿಜಿಬಲ್. ಸೊ ಅದರ ಒಳಗಡೆ ಏನಾದರೂ ಮ್ಯಾರೇಜ್ ಆದರೆ ಕಾನೂನು ರೀತಿ ತಪ್ಪಾಗುತ್ತೆ ಮತ್ತು ಶಿಕ್ಷೆ ಆಗುತ್ತೆ, ಹೌದಾ? ನಿಮಗೆ ಆ ರೀತಿ ಎಲ್ಲಾದರೂ 18 ವರ್ಷಗಳಿರ್ತಕ್ಕಂಥ ಹೆಣ್ಮಕ್ಳಿಗೆ, 21 ವರ್ಷಗಳಿರ್ತಕ್ಕಂಥ ಗಂಡು ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥದ್ದು ಗೊತ್ತಾದರೆ ನೀವು ಯಾವ ನಂಬರಿಗೆ ಫೋನ್ ಮಾಡಬೇಕಿದೆಯಾ? 102 ಮಾಡ್ಬೋದು ಅಥವಾ 1098 ಕಂಡುಬಿಡಿ. ಈಸಿ ಆಗಿತ್ತು. 9 ಈಸಿ ಅಲ್ವಾ?